ಸಚಿವ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಈಶ್ವರ್ ಖಂಡ್ರೆ ಅವರ ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಶಾನೂರ್ ಶಿವಶಂಕರಪ್ಪನವರನ್ನು ನಾವು ಕಳೆದುಕೊಂಡಿದ್ದೀವಿ. ಈಶ್ವರ್ ಖಂಡ್ರೆ ಅವರ ಬಹುಶಃ ನಿಮಗೂ ಕೂಡ ವಿಚಾರ ತಿಳಿದಿರಬಹುದು. ನೀವು ಈ ಸಂದರ್ಭದಲ್ಲಿ ಅವರನ್ನ ನೆನಪಿಸ್ಕೊಳ್ಳೋದಾದ್ರೆ. ಹಲೋ, ಕೇಳಿಸ್ತಾ ಇದೆಯಾ ಈಶ್ವರ್ ಖಂಡ್ರೆ ಅವರೇ? ಶಾಮನೂರ್ ಸಾಹೇಬ್ರು ಕೇಳಿಸ್ತಾ ಇದೆ. ಹೇಳಿ ಸರ್, ಹೇಳಿ. ಅವರ ನಿಧನ ಸುದ್ದಿ ನಮ್ಗೆಲ್ಲರಿಗೆ ಆಘಾತವಾಗಿದೆ. ನನಗೆ ವಿಶೇಷವಾಗಿ ಬಹಳ ಆತ್ಮೀಯರಾಗಿದ್ರು. ಸುಮಾರು 10-15 ವರ್ಷದಿಂದ ಅವ್ರ ಜೊತೆ ಬಹಳ ಅತ್ಯಂತ ನಿಕಟವಾಗಿ ಕೆಲಸ ಮಾಡುವಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಶಾಮನೂರಣ್ಣ ನಮ್ಮ ಹಿಂದೂರಾದ ಪೂಜ್ಯ ತಿಮ್ಮಣ್ಣ ಕಂಡ್ರ ಜೊತೆಯಲ್ಲೂ ಅವರು ಅಗಲಿ ಕೊಟ್ಟು ಸಮಾಜವನ್ನು ಸಂಘಟನೆ ಮಾಡುವಂತರ ಜೊತೆಯಲ್ಲಿ ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹೌದು. ಅತ್ಯಂತ ನೇರ ನಡೆ ನುಡಿಗೆ ಹೆಸರಾದಂಥವ್ರು, ಕೊಡುಗೆ ದಾನಿ ಅಂತೇಳಿ ಹೇಳಿ ಪ್ರಖ್ಯಾತಿ ಪಡೆದಂಥವ್ರು. ನೋಡಿ, ದಾವಣಗೆರೆಯಲ್ಲಿ ಎಷ್ಟೊಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಆರೋಗ್ಯದ ಕ್ಷೇತ್ರದಲ್ಲಿ, ಔದ್ಯೋಗಿಕ ಕ್ಷೇತ್ರದಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಛಾಪನ್ನು ಇವತ್ತು ಅವರು ಮೂಡಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಮ್ಗೆಲ್ಲ ಮಾರ್ಗದರ್ಶಕರಾಗಿದ್ದರು. ಇವತ್ತು ನಾನು ಉಪಾಧ್ಯಕ್ಷನಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಅವರು ಎಲ್ಲ ಕೊಟ್ಟಂತ ಸೂಚನೆಯಂತೆ ಅನೇಕ ರೀತಿಯಲ್ಲಿ ಇವತ್ತು ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಮಂತ್ರಿಯಾಗಿ ಅವರು ಶಾಸಕರಾಗಿನೂ ಕೊಳಸ್ತೂರು ಕ್ಷೇತ್ರದ ಬಗ್ಗೆ ಅಪಾರವಾದಂತಹ ಕಳಕಳಿಯನ್ನು ಇಟ್ಕೊಂಡಿದ್ರು. ಹೌದು, ನಾನು ನೋಡಿದ್ದೇನೆ. ನೋಡಿ, ಅವರು ಕೊರೋನಾ ಟೈಮಲ್ಲಿ ಯಾವಾಗ ಇವತ್ತು ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಸರ್ಕಾರದಿಂದ ವಿಳಂಬ ಆಗ್ತಾ ಇದೆ ಅಂದ್ರೆ ಸ್ವಂತ 7-8 ಕೋಟಿ ರೂಪಾಯಿ ಖರ್ಚು ಮಾಡಿ ತಮ್ಮ ಕ್ಷೇತ್ರದ ಎಲ್ಲಾ ಜನರಿಗೆ ಇವತ್ತು ಉಚಿತವಾಗಿ ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಹೇಳಿ ಅವ್ರು ಪ್ರಾರಂಭ ಮಾಡಿದ್ರು. ನಾನು ಹೋಗಿದ್ದೆ ಆ ಕಾರ್ಯಕ್ರಮಕ್ಕೆ. ಬಹಳಷ್ಟು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿದಂಥದ್ದು ಇರ್ಬೋದು, ವಸತಿ ನಿಲಯಗಳನ್ನು ಕಟ್ಟಿದಂಥದ್ದು ಇರ್ಬೋದು, ಕಲ್ಯಾಣ ಮಂಟಪಗಳನ್ನು ನಿರ್ಮಾಣ ಮಾಡಿದಂಥದ್ದು ಇರ್ಬೋದು. ಇವತ್ತೇನು 10ನೇ ಮತ್ತು PUC ತರಗತಿಯ ವಿದ್ಯಾರ್ಥಿಗಳಿಗೆ ಯಾರು ಪ್ರತಿಭಾವಂತರಿದ್ದಾರೆ ಅಂತವರಿಗೆ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಕೊಡುವಂಥದ್ದು ಇರ್ಬೋದು. ಅನೇಕ ಜನರಿಗೆ ಫ್ರೀ ಆಗಿ ಸೀಟ್ಗಳು ಕೊಡುವಂಥದ್ದು ಇರ್ಬೋದು. ಹೀಗಾಗಿ ಈ ರೀತಿಯಲ್ಲಿ ಬಹಳ ದೊಡ್ಡ ಅಪಾರವಾದಂತ ಅವ್ರ ಕೊಡುಗೆ ಇದೆ. ಈ ವಯಸ್ಸಿನಲ್ಲಿ ಸಹಿತ ನಾನು ಅನಾರೋಗ್ಯ ಇದ್ದಂತ ಸಂದರ್ಭದಲ್ಲಿ ಸುಮಾರು ಸಲ ಹೋಗಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿದ್ದೆ. ಈಗ ನನ್ನ ಮಟ್ಟಿಗೆ ಒಂದು 8 ದಿವಸ ಕೆಳಗಡೆ ಹೋಗಿದ್ದೆ. ನಾನು ಹೋಗಿ ಭೇಟಿ ಆಗಿದ್ದಾಗ ಕಣ್ಣು ತೆರೆದು ನೋಡಿ ಮಾತನಾಡಿ ಏನ್ ನಡೀತಾ ಇದೆ ಅಂತ 2 ನಿಮಿಷ ಮಾತಾಡಿ ಮತ್ತೆ ಸುಸ್ತಾಗಿದ್ರು. ಅವ್ರು ಗುಣಮುಖರಾಗ್ತಾರೆ ಅನ್ನುವಂಥದ್ದು ನಮ್ಗೆಲ್ಲರಿಗೆ ಒಂದು ಇವತ್ತು ಅನಿಸಿಕೆ ಇತ್ತು, ಭರವಸೆ ಇತ್ತು. ಈಗ ಹಿಂದೆನೂ ಒಂದ್ಸಲ ಅವರು ಅನಾರೋಗ್ಯ ಆಗಿದ್ದಾಗ ಮತ್ತೆ ಬಹಳ ಚೇತರಿಸಿಕೊಂಡು ಬಹಳ ಹುಮ್ಮಸ್ಸಿನಂದಿದ್ರು. ಹೌದು, ಬಹಳ ಮಗುವಿನಂತ ಮನಸ್ಸು. ಅವರು ಅಜಾತ ಶತ್ರುಗಳು, ಯಾರದು ಯಾವುದೇ ರೀತಿಯ ದ್ವೇಷ ಭಾವನೆ ಹೊತ್ತಿಗೂ ನಾನು ಅವ್ರಲ್ಲಿ ನೋಡಿಲ್ಲ. ಸಿಟ್ಟಿಗೆ ಬಂದಿದ್ದು ನಾನು ನೋಡಿಲ್ಲ ಅವರಿಗೆ. ಹೀಗಾಗಿ ಅವರನ್ನು ಕಳೆದುಕೊಂಡಂತ ಸಮಾಜ, ರಾಜ್ಯ, ರಾಷ್ಟ್ರ ಬಡವಾಗಿದೆ. ಅವರು ನಮ್ಗೆಲ್ಲರಿಗೆ ಬಹಳಷ್ಟು ಆದರ್ಶಗಳನ್ನು ಬಿಟ್ಟುಕೊಟ್ಟು ಹೋಗಿದ್ದಾರೆ. ಅವ್ರ ಕನಸು ಎಲ್ಲಾ ಕಡೆ ವಸತಿ ನಿಲಯಗಳಿರ್ಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಉಚಿತ ಶಿಕ್ಷಣ, ಉಚಿತ ಅವ್ರಿಗೆ ಅನ್ನ ಅಕ್ಷರ ಕೊಡಬೇಕು ಅನ್ನೋಂಥದ್ದು ಒಂದು ಅಷ್ಟು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ನಾನು ಅವರ ಸುಪುತ್ರರಾದಂತ SS ಮಲ್ಲಿಕಾರ್ಜುನ್ ಅವರು, ಗಣೇಶ್ ಅವರು, ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಅವರೆಲ್ಲ ಕುಟುಂಬದವರಿಗೂ ಅವರ ಗಳಿಕೆಯನ್ನು ಸಹಿಸಿಕೊಳ್ಳಿಕ್ಕೆ ಶಕ್ತಿ ಕೊಡ್ಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಹೇಳಿ ಮಾಡುತ್ತಾ ನನ್ನ ಕಡೆಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ವತಿಯಿಂದ ನಾನು ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ ತಮ್ಮ ಮುಖ. ಥ್ಯಾಂಕ್ ಯು ಈಶ್ವರ್ ಖಂಡ್ರೆ ಅವರೇ, TV9 ಜೊತೆ ಮಾತನಾಡಿದ್ದಕ್ಕಾಗಿ.